ಆದರೆ ಒಂದು ಚೀಫ್ ಮಿನಿಸ್ಟರ್ ಕುಟುಂಬ ಅಂದ ತಕ್ಷಣ ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋದಕ್ಕೆ ಯಾವ್ದಾದ್ರು ಒಂದು ವಿಚಾರ ಇದ್ದರೆ ಅದನ್ನು ಏನು ಬೇಕಾದ್ರೂ ಚರ್ಚೆ ಮಾಡಲಿ, ತನಿಖೆಯಿಂದ ಈಚೆ ಬರಲಿ. ಸೊ ಅದು ಬೇರೆ ವಿಚಾರ. ಈಗ ರಾಜ್ಯದ ಜನತೆಗೆ ಬರೀ ಅವರ ಪಕ್ಷದ ಕೆಲವು ವಿಚಾರ, ಇಂಟರ್ನಲ್ ಇಶ್ಯೂಸ್, ಅವರು ಒಂದಷ್ಟು ಸೀಟ್ ಬಂದಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಜನರ ಮುಂದೆ ಏನು ಸುಳ್ಳು ಆರೋಪಗಳನ್ನು ಮುಂದಕ್ಕೆ ಇಟ್ಕೊಂಡು ಹೊರಟಿದ್ದಾರಲ್ಲ, ಅದಕ್ಕೆ ನಿಮ್ಮದು ಪಾಪದ ಯಾತ್ರೆ. ಈಗ ನಾವು ಮಾಡಿದ ಪಾದಯಾತ್ರೆ SM ಕೃಷ್ಣ ಅವರು ಮಾಡಿದ್ರು, ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು, ಇದೇ ಮೈಸೂರು ಈ ಸಂದರ್ಭದಲ್ಲಿ ದೇವರಾಜರಸರ ವಿರುದ್ಧ ನಡೆದಿತ್ತು. ಇದಾದ್ಮೇಲೆ SM ಕೃಷ್ಣ ಅವ್ರ ಕಾಲದಲ್ಲಿ ಕಾವೇರಿಗೋಸ್ಕರ ತೀರ್ಪಿನ ವಿಚಾರದಲ್ಲಿ ಮೆರವಣಿಗೆ ನಡೆದಿತ್ತು. ನಾವು ಗಣಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ರೆಡ್ಡಿಗಳ ರಿಪಬ್ಲಿಕ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಹೊಸ ಕಾನೂನುಗಳು ಬಂದಿದೆ. ನಮ್ಮ ಹೋರಾಟದಿಂದ ಯಾರಿಗೂ ಮೈನಿಂಗ್ ಲೀಸ್ ಕೊಡೋಂಗಿಲ್ಲ, ಅದುರುಗಳನ್ನ ತೆಗೆದುಕೊಂಡು ಬೇಕಾದಷ್ಟೆಲ್ಲ ಆಗಿದೆ. ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದೋ. ಮೇಕೆದಾಟು ಪಾದಯಾತ್ರೆ ಯಾಕೆ ಮಾಡಿದೋ ಅಂತಂದರೆ, ಮೇಕೆದಾಟಿನಿಂದ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಇವರಿಗೆಲ್ಲ ನೀರು ಬರಗಾಲದಲ್ಲಿ, ಕಷ್ಟಕಾಲದಲ್ಲಿ ನೀರನ್ನು ಹಂಚಲಿಕ್ಕೋಸ್ಕರ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಬೇಕು ಅಂತ ಪಾದಯಾತ್ರೆ, ಬೆಂಗಳೂರು ಕುಡಿಯೋ ನೀರು ಕೊಡಬೇಕು ಅಂತ ಪಾದಯಾತ್ರೆ ಮಾಡಿದೋ. ನೋಡಿ, ಹೋದ ವರ್ಷ ಬರಗಾಲ ಎಂಥ ಪರಿಸ್ಥಿತಿ ಬಂತು. ಬೆಂಗಳೂರು ಕುಡಿಯೋ ನೀರೇ ಇರಲಿಲ್ಲ, ಹಳ್ಳಿಗಳಲ್ಲಿ ನೀರು ಇರಲಿಲ್ಲ. 300 ತಾಲೂಕು, 200 ಚಿಲ್ಲರೆ ತಾಲೂಕುಗಳು ಬರಗಾಲ ಅಂತ ಘೋಷಣೆ ಆಯಿತು. ಇವತ್ತು ನೋಡಿ, 42 TMC ಹೋಗ್ಬೇಕಾಯ್ತು. ಇವತ್ತಿಗೆ 100 ಚಿಲ್ಲರೆ TMC ಎಕ್ಸ್ಟ್ರಾ ಹೋಗಿದೆ. ಸಮುದ್ರಕ್ಕೂ ನೀರು ಹೋಗಿದೆ. ಇದಕ್ಕೆ ಹೋರಾಟ ಮಾಡಿದ್ದು ನಾವು ಹೋರಾಟ ಮಾಡಿದ್ದು. ಸೊ ಹೋರಾಟ ಮಾಡೋದು, ಅದಕ್ಕೆ ಯಾರು ನಮಗೆ ಬೆಂಬಲ ಕೊಡಲಿಲ್ಲ. ಯಾವ ಫಿಲಮ್ ಅವರು ಕೊಡಲಿಲ್ಲ. ಸಾಹಿತಿ ಒಂದು 3-4 ಜನ ಬಿಟ್ಟು ಬಂದು ಕೇಸ್ ಹಾಕ್ಸ್ಕೊಂಡ್ರು ಬಿಟ್ಟರೆ, ಆವತ್ತಿನ ಕಾಲದಲ್ಲಿ ನಮ್ಮ ಪಾದಯಾತ್ರೆಗೆ ಅಡಚಣೆ ಮಾಡಿದ್ರು. ಎಲ್ಲ ನಮ್ಮ ನಾಯಕರುಗಳ ಮೇಲೆಲ್ಲ ಕೇಸ್ ಹಾಕಿದ್ರು. ನನ್ನ ಮೇಲೂ ಕೇಸ್ ಹಾಕಿದ್ರು, ಮುಖ್ಯಮಂತ್ರಿ ಮೇಲೂ ಕೇಸ್ ಹಾಕಿದ್ರು, ಡೆಲ್ಲಿ ಲೀಡರ್ಗಳ ಮೇಲೆ ಕೇಸ್ ಹಾಕಿದ್ರು. ಕೋವಿಡ್ ಅಂತ ಹೇಳಿದ್ರು. ಅವನು ಯಾರೊಬ್ಬ ಕೋವಿಡ್ ಇರೋನ ಒಬ್ಬನು ಕಳಿಸ್ಬಿಟ್ಟಿದ್ರು ನನಗೆ, ನನಗೂ ಕೋವಿಡ್ ಬಂದ್ಬಿಡ್ಲಿ ಅಂತ. ಅವಕ್ಕೆಲ್ಲ ನಾವು ಬಿಡದು ಹೋರಾಟವನ್ನು ನಾವು ಮಾಡಿಕೊಂಡು ನಾವು ಬೆಂಗಳೂರು ಮುಟ್ತೋ, ಕೇಸ್ ಹಾಕ್ಸ್ಕೊಂಡು ಬೆಂಗಳೂರು ಮುಟ್ತೋ. ಇವತ್ತು ನಾವು ಅವ್ರಿಗೆ ತಡನೆ ಬೆಂಗಳೂರು ಸಿಟಿಲಿ ಮಾತ್ರ ಒಂದು ಕೋರ್ಟ್ ಆರ್ಡರ್, ಈ ಥರ ಬೆಂಗಳೂರು ಸಿಟಿಲಿ ಇಂಥ ವಿಚಾರಕ್ಕೆ ಟ್ರಾಫಿಕ್ ತೊಂದರೆ ಆಗಬಾರ್ದು ಅಂತ ಅವ್ರಿಗೆ ಹೇಳ್ದೆ. ಬೆಂಗಳೂರು ಬಿಟ್ಟು ಬೇಕಾದ್ರೆ ನೀವು ಮಾಡಿ ಅಂತ ಹೇಳ್ದೆ. ಮಾಡಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ಹೋರಾಟಕ್ಕೆ ನಮ್ಮದೇನು ಅಡಚಣೆ ಇಲ್ಲ. ಈಗ GT ದೇವೇಗೌಡರು ಅವರ ಪಾರ್ಟಿ ಯೂತ್ ಕಾಂಗ್ರೆಸ್ ಲೀಡ್ರು, ಯೂತ್ ಜನತಾದಳ ಲೀಡ್ರು ಅವರೆಲ್ಲ ಸೇರಿ ಮಾತಾಡಿದ್ದಾರೆ, ಅವ್ರದ್ದೇ ಅಂತ ಅಭಿಪ್ರಾಯ ತಿಳಿಸಿದ್ದಾರೆ. ಅದಾದಮೇಲೆ ಕುಮಾರಣ್ಣವರು ಅವರ ನುಡಿಮುತ್ತುಗಳನ್ನು ನುಡಿದಿದ್ದಾರೆ. ಇದೆಲ್ಲ ಕೂಡ ಇದ್ಮೇಲೆ ಅವ್ರ ಪಾರ್ಟಿಯವರು ತೀರ್ಮಾನ ತಗೊಂಡು ಏನೋ ರಾಜಕೀಯ ಮಾಡಿಕೊಂಡು ಮಂತ್ರಿಗಿರಿ ಅಂತ ಇಳಿಸ್ಬಿಡ್ತೀನಿ ಅಂತ ಏನೋ ಎದುರಿಸೋರು ಅಂತ ಯಾವುದೋ ಪೇಪರಲ್ಲಿ ನೋಡಿದೆ. ಆಮೇಲೆ ಅವ್ರು ಪಾದಯಾತ್ರೆನ ಮಾಡಿದ್ರು. ಅವ್ರು ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡಿ. ಅದಕ್ಕೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಅನೇಕ ಪ್ರಶ್ನೆಗಳನ್ನು ಮಧ್ಯ ನಾನು ಇಟ್ಟಿದ್ದೀನಿ, ಅವರು ಇಟ್ಟಿದ್ದಾರೆ, ಬೇರೆ ಲೀಡರ್ಗಳೆಲ್ಲ ಇಟ್ಟಿದ್ದಾರೆ. ಇವತ್ತರೆಗೂ ಒಂದಕ್ಕೂ ಅವ್ರು ಉತ್ತರ ಕೊಟ್ಟಿಲ್ಲ. ಬರೀ ಉಡಾಫೆ ಮಾತುಗಳನ್ನ ಆಡ್ಕೊಂಡು ನನ್ನ ಮಗಳನ್ನು ವಿಚಾರ ಮಾತಾಡೋದು, ನನ್ನ ವಿಚಾರ ಮಾತಾಡೋದು, ಏನು ನನ್ನ ವಿಚಾರ ಎಷ್ಟು ಬೇಕಾದ್ರೂ ಮಾತಾಡಲಿ, ನಾನೇನು ಇನ್ನು ಯಾವ ಭಾಷೆಯಲ್ಲಿ ಬೇಕಾದ್ರೂ ನನ್ನ ಹೇಳಲಿ. ನಾನು ಕೇಳಿದ್ದೀನಲ್ಲ, ನಿನ್ನ ಕುಟುಂಬದ್ದು ಫಸ್ಟು ನಿನ್ನ ಎಷ್ಟು ಪ್ರಾಮಾಣಿಕ ಅಂತ ಈಚೆಗೆ ಇಡಪ್ಪ, ನಿಂದೆಲ್ಲ ಸ್ಕ್ರೀನ್ ಸ್ಕ್ರೇಟ್ ಇಂದ ಈಚೆ ಬರಬೇಕು ನೀನು ಅಂತ ಹೇಳ್ತಾ ಇದ್ದೀನಿ.